ಗೊತ್ತಿರುತ್ತೆ. ಇವತ್ತು ಕತೆ ಹೇಳ್ತೀಯ ಪ್ಲೀಸ್? ಸರಿ, ಇವತ್ತು ಕೂಡ ಪಂಚತಂತ್ರದ ಒಂದು ಕತೆನ ಹೇಳ್ತೀನಿ. ಈ ಕತೆನ ಬರ್ದಿದ್ದು ವಿಷ್ಣು ಶರ್ಮಾ ಅಂತ ನಿಂಗೆ ಗೊತ್ತೇ ಇದೆ ಅಲ್ವಾ? ಒಂದಲ್ಲ ಒಂದು ಕಾಡಲ್ಲಿ ಒಂದು ನದಿ ಹರಿತಾ ಇತ್ತು. ಆ ನದಿ ದಂಡೆ ಮೇಲೆ ತುಂಬಾ ಮರಗಳಿದ್ವು. ಆ ಮರಗಳ ತುಂಬಾ ರುಚಿ ರುಚಿಯಾದ ಹಣ್ಣುಗಳು ಬಿಟ್ಟಿದ್ವು. ಆ ಕಾಡಲ್ಲಿರೋ ಒಂದು ಕೋತಿ ಅಲ್ಲಿರುವಂತ ರುಚಿ ರುಚಿಯಾದ ಹಣ್ಣುಗಳನ್ನ ತಿನ್ಕೊಂಡು ಜೀವನ ಮಾಡ್ತಾ ಇತ್ತು. ಆ ನದಿಲಿ ಮೊಸಳೆಗಳೂ ಇದ್ವು. ಒಂದು ಮೊಸಳೆ ಕೋತಿ ರುಚಿಯಾದ ಹಣ್ಣನ್ನ ತಿನ್ನೋದನ್ನ ನೋಡ್ತು. ಅದಕ್ಕೂ ಆ ಹಣ್ಣುಗಳ ರುಚಿಯ ನೋಡ್ಬೇಕು ಅಂತ ಅನಿಸ್ತು. ಹಾಗಾಗಿ ಅದು ಕೋತಿ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂತು. ಕೋತಿ ಮತ್ತೆ ಮೊಸಳೆ ದಿನ ಭೇಟಿ ಆಗ್ತಿದ್ವು. ಕೋತಿ ರುಚಿ ರುಚಿಯಾದ ಹಣ್ಣುಗಳನ್ನ ಮೊಸಳೆಗೆ ಕಿತ್ಕೊಡ್ತಿತ್ತು. ಮೊಸಳೆ ತಿಂದು ಸಂತೋಷದಿಂದ ಹರಟೆ ಹೊಡೆದು ಮನೆಗೆ ಹೋಗ್ತಿತ್ತು. ಹೀಗೆ ನಡೀತಾ ಇತ್ತು. ಒಂದು ದಿನ ಮೊಸಳೆ ರುಚಿಯಾದ ಹಣ್ಣುಗಳನ್ನ ತನ್ನ ಹೆಂಡತಿನೂ ತಿನ್ಲಿ ಅಂತ ಅವಳಿಗೆ ತಗೊಂಡು ಹೋಗಿ ಕೊಟ್ಟ. ಹಾಗೆ ತನ್ನ ಗೆಳೆಯ ಕೋತಿ ಬಗ್ಗೆನೂ ಹೇಳ್ದ. ಆ ಹಣ್ಣುಗಳನ್ನ ತಿಂದ ಮೊಸಳೆಯ ಹೆಂಡತಿ, ನಿಜಕ್ಕೂ ಹಣ್ಣುಗಳು ತುಂಬಾ ರುಚಿಯಾಗಿವೆ. ಇದನ್ನೇ ತಿಂದು ಬದುಕ್ತಾ ಇರೋ ಆ ಕೋತಿ ಇನ್ನೆಷ್ಟು ರುಚಿಯಾಗಿರ್ಬೋದು. ನನಗೆ ಆ ಕೋತಿ ಬೇಕು, ತಿನ್ಬೇಕು ಅಂತ ಅನಿಸ್ತಾ ಇದೆ. ಆ ಕೋತಿನ ತಗೊಂಡ್ ಬರ್ತೀಯಾ ಅಂತ ತನ್ನ ಗಂಡನಿಗೆ ಹೇಳಿದ್ಲು. ಆದ್ರೆ ಮೊಸಳೆಗೆ ತುಂಬಾ ಕೋಪ ಬಂತು. ಏನ್ ಹೇಳ್ತಿದೀಯ ನೀನು? ಅವನು ನನ್ನ ಗೆಳೆಯ. ಅವನಿಗೆ ನಾನು ಯಾವತ್ತೂ ದ್ರೋಹ ಮಾಡಲ್ಲ. ಇನ್ಯಾವತ್ತೂ ಅವನ ತಿನ್ನೋದ್ರ ಬಗ್ಗೆ ಮಾತಾಡ್ಬೇಡ. ಇವನಿಗೆ ಹಿಂಗ್ ಹೇಳಿದ್ರೆ ಪ್ರಯೋಜನ ಇಲ್ಲ. ನಾನೇ ಏನಾದ್ರೂ ಉಪಾಯ ಮಾಡ್ಬೇಕು. ಇರ್ಲಿ ಇರ್ಲಿ, ನೋಡೋಣ. ಮತ್ತೆ ಮೊಸಳೆ ಮತ್ತು ಕೋತಿಯ ಗೆಳೆತನ ಮುಂದುವರೆಯಿತು. ಅವರಿಬ್ರು ಸಂತೋಷವಾಗಿ ಹಣ್ಣುಗಳನ್ನ ತಿಂತಾ ಇದ್ರು. ಮೊಸಳೆ ಆಗಾಗ ಹೆಂಡತಿಗೂ ಹಣ್ಣುಗಳನ್ನ ತಂದು ಕೊಡ್ತಾ ಇದ್ದ. ಆದ್ರೆ ಒಂದಿನ, ಅಯ್ಯೋ ಅಮ್ಮ, ನೋಡು, ನನ್ನ ಆರೋಗ್ಯ ತುಂಬಾ ಹದಗೆಟ್ಟಿದೆ. ಯಾರೋ ಹೇಳಿದ್ರು ನಾನು ಬದುಕಬೇಕು ಅಂದ್ರೆ ಕೋತಿ ಹೃದಯ ತಿನ್ಬೇಕಂತೆ. ಹಾಗಾದ್ರೆ ಮಾತ್ರ ನಾನು ಬದುಕುಳಿಯೋದು. ದಯಮಾಡಿ ಆ ಕೋತಿನ ಹೇಗಾದ್ರೂ ಮಾಡಿ ಕರ್ಕೊಂಡ್ ಬರ್ತೀಯಾ? ಅಯ್ಯೋ, ಇದೇನಾಗೋಯ್ತು? ಸರಿ ಸರಿ, ನಾನು ಇದಕ್ಕೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ತೀನಿ. ನೀನೇನು ಚಿಂತೆ ಮಾಡಬೇಡ. ಗೆಳೆಯ, ಇವತ್ತು ನೀನು ನನ್ನ ಅತಿಥಿಯಾಗಿ ನಮ್ಮನೆಗೆ ಬರಬೇಕು. ಅಲ್ಲಿ ನಿನಗೆ ತುಂಬಾ ರುಚಿಯಾದ ಔತಣ ಏರ್ಪಡಿಸಿದ್ದೀನಿ. ಆಯ್ತು ಗೆಳೆಯ, ನೀನು ಇಷ್ಟೊಂದು ಪ್ರೀತಿಯಿಂದ ಕರಿಬೇಕಾದ್ರೆ ನಾನು ಬರಲ್ಲ ಅಂತೀನಾ? ನಡಿ ಹೋಗೋಣ. ಆದ್ರೆ ನನಗೆ ಈಜೋಕೆ ಬರಲ್ವೇ? ನೀನು ನನ್ನ ಬೆನ್ಮೇಲೆ ಕೂತ್ಕೋ, ನಾನು ನಿನ್ನನ್ನ ಆರಾಮಾಗಿ ಕರ್ಕೊಂಡು ಹೋಗ್ತೀನಿ, ಸರಿನಾ? ಸರಿ ಸರಿ, ನಡಿ. ಆಹಾ, ಇದೊಳ್ಳೆ ಮಜಾ ಇದೆಯಲ್ಲ. ಹೋಗ್ತಾ ಹೋಗ್ತಾ ದಾರಿ ಮಧ್ಯದಲ್ಲಿ ಮೊಸಳೆ ತನ್ನ ಹೆಂಡತಿಯ ಅನಾರೋಗ್ಯದ ಬಗ್ಗೆ ಕೋತಿಗೆ ಎಲ್ಲ ವಿಷಯ ಹೇಳ್ದ. ಮತ್ತೆ ಅವಳು ಹುಷಾರಾಗ್ಬೇಕಂದ್ರೆ ಕೋತಿಯ ಹೃದಯ ಬೇಕು ಅಂತ ಕೂಡ ಹೇಳ್ಬಿಟ್ಟ. ಆಗ ಕೋತಿಗೆ ತುಂಬಾ ಗಾಬರಿ ಆಯ್ತು. ಆದ್ರೆ ಅವರು ನದಿ ಮಧ್ಯದಲ್ಲಿ ಹೋಗ್ತಾ ಇರೋದ್ರಿಂದ ಕೋತಿಗೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇರ್ಲಿಲ್ಲ. ಹಾಗೆ ಹೋಗ್ತಾ ಹೋಗ್ತಾ ಕೋತಿಗೆ ಒಂದು ಉಪಾಯ ಹೊಳಿತು. ಅಯ್ಯೋ, ಇದಾ ವಿಷಯ? ನೀನು ನನಗೆ ಮೊದಲೇ ಹೇಳ್ಬಾರ್ದಿತ್ತ ಗೆಳೆಯ? ನಿನ್ ಹೆಂಡತಿಗೆ ನನ್ನ ಹೃದಯವನ್ನ ಕೊಡೋಕೆ ನನಗೆ ತುಂಬಾ ಖುಷಿ ಇದೆ. ಆದ್ರೆ ಒಂದು ಸಮಸ್ಯೆ ಆಗಿದೆಯಲ್ಲ. ನಾನು ನನ್ನ ಹೃದಯನ ಆ ಹಣ್ಣಿನ ಮರದಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದೀನಲ್ಲ, ಏನ್ ಮಾಡೋದು?
ಓ ಹೌದಾ ಗೆಳೆಯ? ಹಾಗಾದ್ರೆ ನಾವು ಆ ಮರದ ಹತ್ರನೇ ವಾಪಸ್ ಹೋಗೋಣ. ನಿನ್ನ ಹೃದಯವನ್ನ ತಗೊಂಡು ಮತ್ತೆ ನಮ್ಮ ಮನೆಗೆ ಹೋಗೋಣ, ಸರಿನಾ? ಬಾ. ವಾಪಸ್ ಹೋಗ್ತಿದ್ದಾಗೆ ಕೋತಿ ಮರಕ್ಕೆ ಹಾರ್ಬಿಡ್ತು. ಅಯ್ಯೋ ಮೂರ್ಖ, ನಾನು ನಿನ್ನನ್ನ ಗೆಳೆಯ ಅಂತ ಎಷ್ಟೊಂದು ನಂಬಿದ್ದೆ. ಹೋಗು, ಇನ್ಯಾವತ್ತೂ ನನಗೆ ಮುಖ ತೋರಿಸ್ಬೇಡ. ಆಮೇಲೆ ಮೊಸಳೆ ಸಪ್ಪೆ ಮೋರೆ ಮಾಡಿಕೊಂಡು ತನ್ನ ಹೆಂಡತಿ ಹತ್ರ ಹೋದ. ನೋಡಿದ್ರಲ್ಲ ಮಕ್ಕಳೇ, ಕೋತಿ ಹೇಗೆ ಉಪಾಯ ಮಾಡಿ ಮೊಸಳೆಯಿಂದ ತಪ್ಪಿಸ್ಕೊಂತು ಅಂತ. ಅದಕ್ಕೆ ಹೇಳೋದು, ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಮತ್ತೊಂದು ಕತೆ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.